ಇವತ್ತು ಸ್ವಲ್ಪ ಡ್ಯೂಟಿ ಲೇಟಾಗಿದ್ದರಿಂದ ನಾವು ಸ್ವಲ್ಪ ಲೇಟಾಗಿ ಎದ್ದು 7 ಗಂಟೆಗೆ ಎದ್ದು ಸ್ವಲ್ಪ ಹೊತ್ತು ಕೂತಿದ್ದೆ. ಏಕೆಂದರೆ ಇವತ್ತು 10 ಗಂಟೆಗೆ ಡ್ಯೂಟಿ ಇದ್ದಿದ್ದರಿಂದ ಲೇಟಾಗಿ ಹೋಗ್ತಾರಲ್ಲ, ಲೇಟಾಗೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂತಿದ್ದೆ. ದೋಸೆ ಇಟ್ಟಿರುತ್ತಲ್ಲ ಅದನ್ನೇ ಹಾಕ್ಕೊಡೋಣ ಅಂತ ಕೂತಿದ್ದೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಬ್ಬರು ಕೂತ್ಕೊಂಡಂಗೆ ಮಾತಾಡ್ಕೊಂಡು ಕೂತಿದ್ವಿ. ಹಂಗೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅವರು ಫೋನ್ ನೋಡ್ಕೊಂಡು ಕೂತಿದ್ರು. ಅದಕ್ಕೆ ಹೇಳ್ತಿದ್ದೆ, ಫೋನ್ ನೋಡೋದ್ಬಿಟ್ಟು ಬೇರೆ ಕೆಲಸ ಹೇಳಿ ಅಂತ ಹೇಳ್ತಿದ್ದೆ. ಅದಕ್ಕೆ ಫೋನೆಲ್ಲ ನೋಡ್ಕೊಂಡು ಕೂತಿದ್ವಿ ಹಂಗೆ. ಆಮೇಲೆ ಅವ್ರು ಕಾರ್ ಕ್ಲೀನ್ ಮಾಡ್ಕೊಳಕ್ಕೆ ಹೋದರು. ಕಾರೆಲ್ಲ ಅವ್ರು ಕ್ಲೀನ್ ಮಾಡ್ತಿದ್ರು. ನಾನು ಹೋಗ್ಬಿಟ್ಟು ಬಂದೆ. ಆಮೇಲೆ ದೋಸೆ ಹಾಕೋಣ ಅಂದ್ಬಿಟ್ಟು ಟಿಫನಿಗೆ ದೋಸೆ ಹಾಕ್ತಾಯಿದ್ದೆ. ನೋಡ್ಬೋದು ದೋಸೆ ಚೆನ್ನಾಗಿ ಬರ್ತಾಯಿತ್ತು, ಅಂದರೆ ಕುರುಮ್ ಅನ್ನೋ ಥರ ದೋಸೆ ಬರ್ತಾಯಿತ್ತು. ಸ್ವಲ್ಪ ಗಟ್ಟಿಗೆ ಪರವಾಗಿಲ್ಲ ಅಂದ್ಬಿಟ್ಟು ಹಾಕಿದೆ. ಇಬ್ರಿಗೂ ದೋಸೆ ಹಾಕ್ಕೊಂಡು ಇಟ್ಕೊಂಡು ದೋಸೆ ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೆ. ಅಂದರೆ ಸಾಂಬಾರಿತ್ತು, ಸಾಂಬಾರಿಗೆ ದೋಸೆ ತಿನ್ನೋಣ, ಸೊಪ್ಪಿನ ಸಾರು ಮಾಡಿದ್ನಲ್ಲ ಅದರದೇ ಇತ್ತು, ಅದನ್ನ ತಿನ್ನೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಮಾಡಿಕೊಂಡು ಹಂಗೆ ಅವರಿಗೆ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಬೇಕಿತ್ತು ಮಧ್ಯಾಹ್ನಕ್ಕೆ. ಅಂದರೆ ಬೆಳಗ್ಗೆ ತಿಂದ್ಕೊಂಡು ಹೋಗ್ತಾರೆ, ಲೇಟ್ ಅಲ್ವಾ ಅಂದ್ಬಿಟ್ಟು ಬೆಳಗ್ಗೆ ತಿಂದ್ಬಿಟ್ಟು ಹೋಗ್ತೀನಿ, ಮಧ್ಯಾಹ್ನಕ್ಕೆ ಪ್ಯಾಕ್ ಮಾಡು ಅಂತ ಹೇಳಿದ್ರು. ಬೆಳಗ್ಗೆ ಎಲ್ಲ ತಿಂದ್ಕೊಂಡ್ರವರು, ಮಧ್ಯಾಹ್ನಕ್ಕೆ ಪ್ಯಾಕ್ ಮಾಡಿ ಕೊಟ್ಟೆ. ಆಮೇಲೆ ಅವರು ಹೊರಡ್ತಾಯಿದ್ರು ಡ್ಯೂಟಿಗೆ, ಟೈಮ್ ಆಗುತ್ತೆ ಅಂದ್ಬಿಟ್ಟು. ಬೆಳಗ್ಗೆ ನೋಡ್ಬೋದು ಆಲ್ರೆಡಿ ಟೈಮ್ ಆಗಿತ್ತು 10 ಗಂಟೆ. ಅಂದರೆ ಅವ್ರು ಹೋಗಿದ್ದು 9:30 ಆಗಿತ್ತು ಅನಿಸುತ್ತೆ. 10 ಗಂಟೆ ಪಿಕಪ್ ಅಂದರೆ ಸ್ವಲ್ಪ ಬೇಗ ಹೋಗ್ತಾರೆ. ಅವರು ಹೊರಡ ಮೇಲೆ ನಾನು ಕಾರ್ ಹತ್ರ ಹೋಗಿದ್ದೆ. ಕಾರ್ ಹತ್ರ ಹೋಗಿ ಅಲ್ಲಿರೋ ಚೇಂಜ್ ಎಲ್ಲ ಎತ್ಕೊಂಡು ಬಂದೆ ಮನೆಗೆ. ಚೇಂಜ್ ಇರೋದೆಲ್ಲ ಎತ್ಕೊಬಂದು ಉಂಡಿಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಬರೀ ಚೇಂಜ್ನೇ ಹಾಕ್ತಾಯಿದ್ದೀವಿ. ಈಗ ಒಂದು ಲೋಟಕ್ಕೆ ಹಾಕಿಕ್ಕಿದ್ವಿ. ಆಮೇಲೆ ನಾನು ಇದನ್ನು ಎಲ್ಲೋ ಆಚೆ ಹೋದಾಗ ತೊಗೊಬಂದೆ. ಗೋಲ್ಕ ಇರಲಿಲ್ಲ ಅಂದ್ಬಿಟ್ಟು ತೊಗೊಬಂದೆ, ಒಂದು ಇರಲಿ ಮನೆಯಲ್ಲಿ ಅಂತ. ಊರಲ್ಲಿದೆ, ಇಲ್ಲಿ ಇರಲಿ ಅಂದ್ಬಿಟ್ಟು ಇಲ್ಲಿಗೆ ಒಂದು ತೊಗೊಬಂದಿದ್ದು. ಬರೀ ಅದರಲ್ಲಿ ಏನಿಲ್ಲ, ಕಾಯಿನ್ಸ್ ಅಷ್ಟೇ ಇರೋದು. 10 ರೂಪಾಯಿ ನೋಟ್ ಒಂದೇನೋ ಹಾಕಿದ್ದೆ ಅಷ್ಟೇ ನಾನು. ಈ ವಿಡಿಯೋ ತುಂಬ ಶಾರ್ಟ್ ಇದೆ, ಯಾಕೆಂದರೆ ಏನು ಇವತ್ತು ಕೆಲಸ ಅಂಥದ್ದು ಏನೂ ಇರಲಿಲ್ಲ. ಹಾಗಾಗಿ ನಾನೆಲ್ಲ ತಿಂದ್ಕೊಂಡು ಆಮೇಲೆ ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲ ಪಾತ್ರೆ ಎಲ್ಲ ತೊಳೆದಿತ್ತು, ಮತ್ತು ಸಾಂಬಾರೆಲ್ಲಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡ್ಬೋದು ಸಾಂಬಾರೆಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಇಡ್ತಾಯಿದ್ದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.